ಮೀನಾ ಮೀನಾ ಬಂಗುಡಿ ಮೀನ್ ಬಂಗುಡಿ ಮೀನ್ ಬಂಗುಡಿ ಮೀನ್ ಫ್ರೆಶ್ ಮೀನ್. ಅರೇ ನಿಮ್ದುಗೆ ಇವತ್ತು ನಮ್ದುಗೆ ಅಲ್ಲಾದೆ ಕಳ್ಸಿರ್ಬೇಕು. ಅರೇ ಏಕ್ ವಾರಾಗೆ ಆಗಿತ್ತು, ಮಚ್ಚಿದು ತಗೊಂಡು ಬರ್ಬೇಕು, ನಮ್ದು ಪೇಟೆದು ಹೋಗ್ಬಿಟ್ಟಿ ಅನ್ಕೊಂಡು ಹೋಗಕ್ಕೆ ಆಗಿರ್ಲಿಲ್ಲ. ಅರೇ ಒಂದು ದಿನಾಗೆ ಹೋಗಿತ್ತು, ಪ್ರೆಸ್ಗೆ ಇರ್ಲಿಲ್ಲ. ಅರೇ ನಿಮ್ದು ಪ್ರೆಸ್ಗೆ ಇದೆಯಲ್ಲ ಮಚ್ಚಿದು. ಅಕ್ಕಾರ 200 ರೂಪಾಯಿ ಕಿಲೋ ಬರ್ರಿ. ಅರೆ ಕ್ಯಾ ಅರೆ 200 ಕಿಲೋಗೆ ಆಗಿದೆ. ಅರೆ ಪೇಟೆದು ಹೋಗ್ಬಿಟ್ರೆ 100 ಕಿಲೋಗೆ ಸಿಗ್ತದೆ. ಕ್ಯಾರಿ ಅಕ್ಕಾರ ಅಲ್ರಿ 250 ರೂಪಾಯಿ ಕಿಲೋ ಆಗಿತ್ರಿ ಹೋದ್ವಾರ. ಈ ಸಲ ಕಮ್ಮಿ ಆಗೈತೆ ಅಂತೇಳಿ ತಗೊಂಡ್ ಬಂದನಿ. ಈಗ ನಾನು 200 ರೂಪಾಯಿ ಆಗೈತೆ ಅಂತೇಳಿ. ಬೇಕಾರೆ ಹೋಗಿ ನೋಡ್ರಿ ಪೇಟ್ಯಾಗ ನೀವು ನೋಡ್ರಿ. ಅಕ್ಕಾರ 300 ರೂಪಾಯಿ ಮಟ ಮಾರ್ಯಾರ್ರಿ ಬಂಗಡಿ ಮೀನ್, ಅದು ಫ್ರೆಶ್ ಮೀನ್. ಈಗ ಬಾಜು ಊರಿಗೆ ಹೋಗಿ ಅಂದ್ರೆ ಒಂದು ಮೀನ ಉಳಿದಿಲ್ರಿ. ಇವ ಸೀದಾ ಇತ್ತಾಗ ಬಂದೇನೆ ಅಂತೇಳಿ ಇಲ್ಲಿ ಇನ್ನು ಬಂದೇನೆ ನಾನು. ಈಗ ಆ ಕಡೆ ದಾಟಿ ಈ ಕಡೆ ಬರೋದಾಗಿದ್ರೆ ಇಲ್ಲಿ ಬರತ್ತಿದ್ದಿಲ್ಲ, ಯಾಕಂದ್ರೆ ಅಲ್ಲೇ ಖಾಲಿ ಆಗ್ಬಿಡ್ತಿದ್ವಲ್ಲ. ಅರೆ ಹೋಗ್ಲಿ ಬಿಡಿ. ಅರೆ ನಮ್ದುಗೆ 200 ರೂಪಾಯಿಗೆ 1 ಕಿಲೋಗೆ ಕೊಡಿ. ಅರೆ ತಡೀರಿ, ಇಲ್ಲಿ ತುಂಬಾ ಜನಗೆ ಮಚ್ಚಿಗೆ ತಿನ್ನೋರು ಇದಾರೆ, ಕರಿತೀನಿ. ಅರೆ ಪ್ರೇಮಂದು ಅಕ್ಕ, ಪುಷ್ಪಂದು ಅಕ್ಕ, ಅರೆ ಗಿರ್ಜಂದು ಅಕ್ಕ, ಅರೆ ಕ್ಯೂರೆ ಬಾಯ್, ಎಲ್ಲಿ ಹೋಗಿದ್ದೀರಿ ನಿಮ್ದುಗೆ? ದೌಡು ಬನ್ನಿ ದೌಡು ಬನ್ನಿ. ಅರೆ ನೋಡಿ ಮಚ್ಚಿದು ಬಂದಿದಾವೆ ಮಸಲಿಗೆ. ಅರೆ ನಮ್ದುಗೆ 1 ಕಿಲೋಗೆ ಕೊಡಿ. ಓ ಮೀನಾ ಬಂದವನ ಚಲೋ ತಣ್ಣಾರ ಒಂಚೂರು ಇತ್ತ ಬರ್ರಿ. ನನ್ನ ಮಗ ಒಂದು 4 ದಿನದಿಂದ ಮೀನ್ ಸಾರು ಮಾಡು ಮೀನ್ ಸಾರು ಮಾಡು. ನನಗೆ ತರಕಾಗಿದ್ದಿಲ್ಲ ಪ್ಯಾಟಿಗೆ ಹೋಗಿ. ಚಲೋ ಆತ್ರಿ ಏನಾರ ಬರೀ ಕಡೆ ಪರಕ ನೀನು ತಗೋರ. ಎಲ್ಲಿ ತಗೋಲೇ ಇವ, ನನ್ನ ಗಂಡಗೆ ಮೀನ್ ಅಂದ್ರೆ ಎಷ್ಟು ಇಷ್ಟ ಆಯ್ತು. ಈಗ ನೋಡು ಮೀನ್ ತಂದು ಯಾರಿಗೆ ಕೊಡಲಿಲ್ಲ ಅದು ಹೇಳಿರ ನೋಡಲು. ಬೇಡ ಯಾ ಮೀನ್ ಸಾರು ಬೇಡ, ಏನು ಬೇಡ. ಮೀನ್ ನೋಡಿದ್ರೆ ಸಾಕು ನನ್ನ ಗಂಡನ ನೆನ್ಪಕ್ಕನ. ನನ್ನ ಹಣೆ ಬಾರ ಅಲ್ಲ ಪರಕ. ಹೋಗಿ 6-7 ವರ್ಷ ಬಂತವ ಆ ಪಾಪ ಕುಜಿಲಿ ಅಣ್ಣ. ಈಗ ನೀನು ಮೀನು ನೋಡಿ ನನ್ನ ಗಂಡ ನೆನ್ಪಕ್ಕನ ಅಂತಂದ್ರೆ ಆತ ನಿನ್ ಮನಸ್ಸಿನ ದುಃಖ ಇರ್ತೈತಿ. ಮಕ್ಕಳು ಮರಿ ತಿನ್ಬಾರ್ದನ. ತಗೋ ಏನಾಗದಲ್ಲ 1 ಕಿಲೋ. ಏನ ನೀ ಹೇಳ್ತಿ ಅಂತ ತಗೊಂತೀನಿ. ಹಂಗಪ್ಪ ಮೀನ 200 ರೂಪಾಯಿ ಕಿಲೋ ನೋಡ್ರಿ ಅಕ್ಕಾರ. ಕಡಿಮೆ ಮಾಡ ಯಪ್ಪ, ತಗೋತೇವೆ ಎಲ್ಲಾರು. 150 ರೂಪಾಯಿ ಮಾಡು, ಎಲ್ಲಾರು 1 ಕಿಲೋ ತಗೋತೇವೆ. ಇಲ್ಲಿ ಬಿಡ್ರಿ ಅಕ್ಕಾರ, ಬರುದಿಲ್ಲ. 150 ರೂಪಾಯಿ ಅಂದ್ರೆ ಐತಿಲ್ರಿ ಅಕ್ಕಾರ, ಬರುದಿಲ್ಲ. 200 ರೂಪಾಯಿ ಕಮ್ಮಿ ಇಲ್ಲ ನೋಡ್ರಿ ಅಕ್ಕಾರ. ಬಾ ತುಟ್ಟೈತ್ರಿ ಪೇಟ್ಯಾಗ ಹೊರಗೆ ಹೋಗಿ ನೋಡ್ರಿ ನೀವು ಬೇಕಾರೆ. ಅದು ಫ್ರೆಶ್ ಬಂಗಡಿ ಮೀನ್ ನೋಡ್ರಿ, ಎಷ್ಟು ದೊಡ್ಡ ಅದಾವ ಮೀನಾ. ಇಲ್ಲಿ ಬಿಡ್ರಿ ಅಕ್ಕಾರ, ಇಲ್ರಿ ಅಕ್ಕಾರ ಬರುದಿಲ್ರಿ. ಹೋಲ್ ಕೊಡಪ್ಪ ನಮ್ಗೆ 1 ಕಿಲೋ. ಬುಟ್ಟಿ ಕೊಡ್ರಿ ಅಕ್ಕಾರ, ಹಾಕ್ತೀನಿ. ಅಕ್ಕಾರ 6 ಮೀನಾ ಬಂದಾವ ನೋಡ್ರಿ, ತಗೋರಿ. ಅರೆ ಮೇರೆ ಬಿ 1 ಕಿಲೋ ದೋ. ಹ್ಞೂ ರೀ ಅಕ್ಕಾರ, ಹೇಳ್ರಿ. ಹೆಂಗ್ ಚಲೋ ಅದಾವನ್ ಮೀನಾ, ಫ್ರೆಶ್ ಅದಾವನ. ವಾಸನೆ ಏನಿಲ್ಲ, ಚಲೋನ ಅದಾವ ಮೀನಾ. ನಮ್ಗೊಂದು ಕಿಲೋ ಕೊಡ್ರಿ. ಪರಕ ನನ್ನ ಗಂಡ ಅದನ್ನ ನೋಡ ಊಟ ಕಡೆ ಇದ್ರ ಅವ್ರ 1 ಕಿಲೋ ತಗೋತಾರ. ಇಲ್ಲ ನಾವ ಇಲ್ಲಿ ಬಿಡ, ನಿನ್ ಗಂಡ ಕಾಣವಲ್ಲ ಎತ್ತಾಗು. ನಮ್ಗೊಂದು ಕಿಲೋ ಕೊಡ್ರಿ ಅಜ್ಜಾರ. ತಗೋರಿ ಅವರ. ನಮ್ ಶಾಂತಕ್ ಬಂದ್ ನೋಡಲ್ಲಿ. ಏನ ಇವು? ಓ ಮೀನಾನ. ಶಾಂತಕ್ಕ ನೀವೊಂದ್ 2 ಕಿಲೋ ತಗೋ. ಯಾಕ್ಲೇ ಹಿಡಿಬಿಟ್ಟಿ? ನಾ ಮೀನಾ ತಿಂತಾನ. ಎಂದಾರ ಮುಟ್ಟಿದ್ ನೋಡಿ ನಿನ್ನ ಬಾಯ ಹೊಲ್ದಂಗ್ ಚುಜಿದಾರ ತಗೊಂಡ ಹಂಗ ಅಲ್ಲ. ಮತ್ತ ಮೀನಪ್ಪನ ತಿನ್ನಂದೆ ಅಂದ್ರ ಒಲ್ಲೆವ ನಾನು. ಒಟ್ಟ ಒಂದ್ ನಮೂನಿ ವಾಸನಿ ಇಲ್ಲ, ಚಲೋ ಅದಾವ. ನೋಡಿಲ್ದೆ ಎಂತ ಚಲೋ ಅದಾವ ನೋಡು, ವಾಸನಿ ಒಟ್ಟ ವಾಸನಿ ಇಲ್ಲ. ನಂದು ಚಿಲ್ಲರ್ ಕೊಡ್ರಿ. ಶಾಂತಕ್ಕ ಆ ಪಾಪ ಪುಸಿ ಕರಿಯ ತಗೊಂತತ್ ನೋಡು, ಅದು ಮೀನಾ ಪುಸಿ. ಯವ್ವ ಬೇಕಾದವ್ರು ಬಂದು ತಗೋತಾರ. ನನಗ ಅವ್ರನ್ ಕರಿ ಇವ್ರನ್ ಕರಿ ಏನ್ ಮಾಡವ, ಸುಮ್ನೀರ್. ಹೋಲ್ ಬಿಡವ, ಏನೋ ಒಂದ್ ಮಾತು ಹೇಳಿನಿ. ಚಿಲ್ಲರ್ ಕೊಟ್ಟೆ ನೋಡ್ರಿ. ಅರೆ ಪ್ರೆಸ್ ಮೀನಾಗೆ ಅರೆ ಇವತ್ತು ಫ್ರೈಗೆ ಮಾಡ್ಕೊಂಡು ತಿನ್ನದೆ. ಇದು 50 ರೂಪಾಯಿ 300 ಕೊಡ್ತೀನಿ. ಈಗ ಇದ್ರ ಕೊಡ್ರಿ 1 ಕಿಲೋ 150 ರೂಪಾಯಿ. ಬರಂಗಿಲ್ರಿ, ಒಬ್ರಿಗೊಂದು ರೇಟ್ ಒಂದ ಒಣಗ ಮಾರಾಕತ್ತೇನ್ರಿ ಹೇಳ್ರಿ ನೋಡುನು. ಈಗ ನೋಡ್ರಿ ಅವ್ರು ಎಲ್ಲಾರು ತಗೊಂಡಾರ 200 ರೂಪಾಯಿ, ನೀವು ಒಬ್ರ 150 ರೂಪಾಯಿ ಕೇಳಾತೀರಿ. ಒಬ್ರಿಗೊಂದು ಕೊಡಾಕ್ ಬರ್ದಿಲ್ರಿ. ಈಗ ಅಷ್ಟ 200 ರೂಪಾಯಿನ ತಗೋರಿ. ಬೇಡ ಬಿಡಪ್ಪ, ಮೀನೇನ್ ಚಲೋ ಅದಾವು. ಮತ್ ನೀನ್ ನೋಡಿದ 100 ರೂಪಾಯಿ ಕಡಿಮೆ ಕೊಡುವಲ್ಲಿ. ರೇಣಕ್ಕ ತಗೋತೀಯನ ಮೀನಾನ? ಅಲ್ವಾ ಮೊನ್ನೆಲ್ಲ ತಿಂದನಿ. ಹೌದನ? ನಾ ಕಂಡ ಬಿಟ್ಟಿದನಾಗಿತ್ತು, ಮೀನಾನ ತಗೊಂಡಿದ್ದಿಲ್ಲ. ನಾಯಿ ಮಣ್ಣಾಲಿ ನೋಡಲ್ಲ, ಮನಿ ಬಕ್ಕಲಾಗ ಹೇಳ್ತತನ ಏನಾದ. ನಾಯಿ ಹೋದಂಗಾತ ಏನವ ಬಾಗಲ್ ತಗೊಳಗ. ಅಯ್ಯ ನಾಯಿ ಹೋತ ಏನವ ಒಳಗ. ತಡಿವಾ ನೋಡ್ತೇನೆ, ಹೋಗ್ತೇನೆ ಹೋಗಿರುವ ಒಳಗ. ಇಲ್ಲ ಯಾ ನಾಯಿನೂ ಕಾಣ್ಲಿಲ್ಲವ ನನಗ. ಹೌದನ? ಏನ ನಾಯಿ ಹೋದಂಗಾತವ. ಲಾಸ್ಟ್ ಯಾಕಾರ ಬೇಕಾ ಬೇಡ್ರಿ ಹೋಲಿ? ಬ್ಯಾಡ ಬಿಡಪ್ಪ, ನನ್ನ ಕಡೆ ರೊಕ್ಕಿಲ್ಲ. ನನ್ನ ಗಂಡ ಹೊರಗು ಏನ್ ಕೆಲ್ಸಕ್ಕೆ ಮತ್ತೆ ಎದಕ್ ಬೇಕಾಗ್ಯಾವ ಮೀನ. ನೀವು ಹೋಗ್. ಮೀನಾ ಫ್ರೆಶ್ ಬಂಗಡಿ ಮೀನ್. ಶಾಂತಕ್ಕ ನನಗ್ ಗೊತ್ತು ಬಿಡವ, ಈಗಂತ್ರು ನೀ ನಮ್ಮ ಮನೆಗೆ ಬರುದಿಲ್ಲ ಅಂತೇಳಿ. ಅವನವ ಎಲ್ಲಕ್ಕ ತಗೋಬರಕ್ ನನಗಂತ್ರು ಒಲೆವ. ನನಗೆ ವಾಸನೆ ಪಾಸ್ನಿ ಇವ ಈ ಮೀನು ಮಟ್ಟಿ ಎಲ್ಲ ನಮ್ಮ ನೋಡಕ್ಕಾಗೋದಿಲ್ಲ. ನಾ ಹೋಗ್ತೇನೆ. ನನಗ ಗಂಟ್ಲೊಂದು ಸರಿ ಇಲ್ಲ. ನಾ ಹೋಗ್ತೇನೆ ಇವ, ನೋಡಕ್ಕಾಗೋದಿಲ್ಲ ಇದೆಲ್ಲ ಕಣ್ಣಾರಿ. ನೀನ್ ತಗೋಬೇಕಿಲ್ಲ ಲೇ ಪ್ರೇಮಿ, ನನಗೆ ಹೇಳ್ತೀಯಲ್ಲ ತಿನ್ನಕ್ಕೆ. ನೀ ತಿರುವು ತಗೋಬೇಕಿಲ್ಲ. ತಗೊಂಡಲ್ಲ? ತಗೊಂಡಿ ಎಲ್ಲೈತಿ? ತಡೀರಿ ತೋರಿಸ್ತೀನಿ ನೋಡಿಲೆ. ಯವ್ವ ಹಡಿಬಿಟ್ಟಿ ಮೀನಾ ಕದ್ದೆ ಅಲೆ. 8 ಮೀನಾ. ವಾ ನಿನಗೇನು ಬಂದತಿ ನಿನಗ? ಅಲ್ಲ ರೊಕ್ಕ ಕೊಟ್ಟು ತಗೊಂಡವ್ರಿಗೆ 6 7 ಮೀನು ಅಟ್ಟ ಬಂದವು. ನೀನೇನು ರೊಕ್ಕಿಲ್ಲ ಪೊಕ್ಕಿಲ್ಲ 8 ಮೀನಾ. ಅದು ಹೆಂಗ್ಲೇ ತಗೊಂಡಾಕೊಂಡಿ? ನಿಮ್ ಜೊತೆ ಮಾತಾಡತ್ತಿದ್ನಲ್ಲ ಅವಾಗ ತಗೊಂಡ್ ಪಟಕ್ಕನ ಕೊಡದಾಗ ಹೋಗ್ಕೊಂಡ್ಬಿಟ್ಟೆ. 8ನ ಇನ್ನೂ ಉಳ್ದಾವ ಕೊಡದಾಗ? ಇಲ್ಲ 8 ಸಾಕಷ್ಟ ಅತಿಸಿ ಬೇಡ.
ಮಸ್ತ್ ಇವತ್ತು ರಾತ್ರಿಗೆ ನಾನು ನನ್ನ ಗಂಡ ನನ್ನ ಮಗ ಅಟ್ಟ ಒಂದು 3 ಫ್ರೈ ಮಾಡ್ತೇನೆ ಅಂದಾಗ ತಿನ್ನಾಕ ಉಳ್ಕಿದ್ ಸಾರಿಗೆ ಹಾಕ್ಬಿಡ್ತೀನಿ. ಯವ್ವ ಹಲ ಕಟ್ಟು ಬಿಡಾಡಿ ಏನದಿ ಏನೇನು ಬಿಡದ ಇಲ್ಲಿ ಆ ಯವ್ವ ನಾವಲ್ಲಿ ವಯ್ವ ನೀನು ಕುಂದ್ರಿಸ್ಕೊಳ್ಬಾನ್ ಒಟ್ಲಿ ಹೂವ ಪಾಪ ದುಡ್ಕೊಂಡ್ ತಿನ್ನೋದ್ರ ಹೊಟ್ಟಿ ಮ್ಯಾಗ ಹೊಡ್ಯಾಕ ಅಲ್ಲ ವಯಸ್ಸಾಗೈತ ಮುದಕ್ಕೆ ಅದ್ರ ಕದ್ದಿಯಲ್ಲ ನಿನಗೆ ಏನು ಬಂದೈತಿ ನಿನಗ ನನ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ ಅದಕ್ಕೆ ಮತ್ತೆ ನೀವೆಲ್ಲರೂ ಊರಾಗ ತಿನ್ನುವತ್ನೇ ನಾ ಏನು ಬಾಯ್ ತಕೊಂಡು ಕುಂದಿರ್ಲೇನ ನನಗೂ ತಿನ್ಬೇಕು ಅನಿಸ್ತು ಅದಕ್ಕೆ ಕದ್ದನಿ ಏನಾಗದಲ್ತ ಇನ್ನೇನು ಬರ್ತಾನಲ್ಲ ರೊಕ್ಕ ಕೊಡ್ತೇನಂತ ಮಸಡಿ ನೋಡಿ ನಿಂದು ಇನ್ನೇನು ಬಂದಾಗ ರೊಕ್ಕ ಕೊಡೋದು ಸುಮ್ಮನೆ ಎದಕ್ಕೆ ಕುದಿರ್ತಿ ಏನಾಗ್ತಾವ 4 ಮೀನಾ ಕದ್ರ ಅಯ್ಯೇ ಈಗ ನೋಡಿ ಅವ 200 ರೂಪಾಯಿ ಕಿಲೋ ಅಂತ ಪೇಟೆಗೆ ಹೋಗ್ರಿ 100 ರೂಪಾಯಿ 150 ರೂಪಾಯಿ ಅಷ್ಟೇ ಅವ ಹೆಂಗೆ 55 ರೂಪಾಯಿ ಜಾಸ್ತಿ ತಗೊಂಡು ನಿಮ್ಮ ಕಡೆ ಹಂಗೆ ಮತ್ತೆ ಮೋಸಕ್ಕೆ ಮೋಸ ಸುಮ್ಮನೆ ಇರು ಅಲ್ಲಣ್ಣ ನಮಗೆ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೊತ್ತೊಂದು ಬೆಳಗಿನ ಚಂತ್ಯಾನ ಹೊತ್ಕೊಂಡು ಪಾಪ ಸಂತ್ಯಾನ ಕೆಟ್ಟ ಬಿಸಿಲಾಗ ಅಡ್ಡಾಡ್ತೈತಿ 50 ರೂಪಾಯಿ ಲಾಭ ಇಟ್ಕೊಂಡ್ರೆ ಏನಾತ್ ಬಿಡು ಯಾ ಪಾರಕ್ಕ ನಿನಗೊಂದು ಹೊಟ್ಟೆ ಸಾರು ಬೇಕನ ಹೇಳು ಬೇಡವ ಇವ ರೊಕ್ಕ ಕೊಟ್ಟು ತಗೊಂಡನಿ ರೊಕ್ಕ ಕೊಟ್ಟ ಮಾಡ್ಕೊಂಡು ತಿಂತೇನೆ ಇವ ಒಲ್ವ ಇವ ಏನಾರ ಮಾಡ್ಕೊರ್ವ ನನಗರ ಇಲ್ಲಿ ವಾಸನಿಗೆ ನಿಲ್ಲಾಕಾಗೋಲ್ತ ಅರೆ ಮಚ್ಚಿ ಇದು ಕದ್ಬಿಟ್ಟಿ ನಿಮ್ದುಗೆ ತಿಂದ್ರೆ ಹೊಟ್ಟೆಗೆ ಹತ್ತಾವ್ ಅಲ್ಲೇ ಹಡಿಬಿಟ್ಟಿ ಅಲ್ಲ ತಗೊಳದ 6 ಮೀನಾ ತಗೊಂಡಿ ನಿನಗ 3 ಮಕ್ಳು ಅದಾವ 3 ಮಕ್ಳು 2 ಮೀನಾ ತಿಂದ್ರೆ ನೀವು ಗಂಡ ಐತಿ ಏನ್ ಬಾಯ್ ತಕೊಂಡು ಕುಂದಿರ್ತೀರನು ತಗೋಬಾರ್ದ 2 ಕಿಲೋ ಬೇಕವ ಒಬ್ಬ ಬೇಕಿಗೆ 4 ಮೀನ್ ಬೇಕು ನಿಮ್ಗ ಈಕಿ ಅಲ್ಲೇ ತಡಿ ನಿನ್ ಮಕ್ಳಿಗೆ ಏನು ಒಂದೊಂದು ಕೊಡ್ತೀನಿ 2 ಕೊಡ್ತೀಯ ಹಂಗಾರ ಅರೇ ನಮ್ದು ಬಚ್ಚದು ಇದಾರೆ ಅಲ್ಲ ಒಂದು ಸಾಂಬಾರ್ಗೆ 3 ಮೀನಾಗೆ ಹಾಕ್ತೀನಿ ಅರೆ ಫ್ರೈಗೆ 3 ಮೀನಾಗೆ ಮಾಡ್ತೀನಿ 2 ಥರ ಮಾಡಿದ್ರೆ ಈಡಾಗುದಿಲ್ಲ ಒಟ್ಟು ಸಾರು ಮಾಡಿ ಇಲ್ಲ ಒಟ್ಟು ಫ್ರೈ ಮಾಡಿ ಫ್ರೈ ಮಾಡಿದ್ರಂತೂ ಈಡಾಗಲ್ಲ ಬಿಡು ಸಾರು ಮಾಡಿದ್ರೆ ಇನ್ನೂ ಒಟ್ಟಿಗೆ ಒಟ್ಟು ಬಾಯಿಗೆ ಬೀಳೋದು ಹೆಚ್ಚು ಪೀಸ್ ಹಾಕಿದೆ ಅಂದ್ರೆ ಅಲ್ಲೇ 3 ಮಕ್ಕಳಿಗೆ 2 ಕೊಟ್ಟರೆ ಗಂಡ ಇಂತಿಗಿಲ್ಲ ಇಲ್ಲ ಅವಕ್ಕೆ ಒಂದೊಂದು ಕೊಟ್ಟರೆ ನಿಮಗೆ 2 ಗಂಡ ಇಂತಿ ಒಂದೊಂದು ತಿಂತೀರಿ ಮ್ಯಾಗ ಒಂದು ಉಳಿತೈತಿ ಅರೆ ಕ್ಯಾಗೆ ಮಾಡೋದು ದೋಸೆಗೆ ಹೇಳ್ತಾ ಇದಾರೆ ಅವರು ಅರೆ ನಮ್ದು ಮರದು ನಮ್ದು ಕಡೆ ರೊಕ್ಕಾಗೆ ಕೊಟ್ಟಿಲ್ಲ ಅರೆ ನಮ್ದುಗೆ ಬೇರೆ ಇಟ್ಕೊಂಡಿದ್ದು ಕೊಟ್ಬಿಟ್ಟು ತಗೊಂಡಿರೋದು ಅದಕ್ಕೆ ನಾನು ಕದ್ದಿದ್ದು ಇಷ್ಟಕ್ಕೆ ಇದನ್ನು ಕದ್ದಿದ್ದಂತ ಯಾಕಂತಿ ಇಷ್ಟೊತ್ತು ನಮ್ಮ ಮನೆ ಬಕ್ಕಲ್ಲ ನಿಲ್ಸಿದ್ನಿಲ್ಲ ಅದಕ್ಕೆ ಪೀಜದ ಇನ್ನೇನ್ ಬರ್ತಡೆ ನಾನು ಹೇಳ್ತೇನೆ ನಡಿಬಿಟ್ಟಿ ಹೇಳ್ತಿ ಹೇಳ್ಕೊ ಹೋಗ ಅಷ್ಟೊತ್ತಿಗೆ ತಿಂದು ಹಳೆ ಮಾತಾಗಿರ್ತದೆ ನಾ ಯಾಕೆ ತಲೆ ಕೆಡಿಸ್ಕೊಲಿ ಇವತ್ತ ಕುಯ್ ಗುಡಿಸ್ಬಿಡ್ತೇನೆ ನಾನು ಯವ್ವ ಏನ್ ಬಿಡಾಡಿದಳ ಇವ ಕೈಕಾಲು ತರ 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 ಅಂತವ ನಮ್ಮವರ ನಮಗರ ಯಾರ ಏನಾರ ಮುಟ್ಬೇಕಂದ್ರ ಗನದೇರಿದಕ್ ಬಿಡು ಈಗಿನ ಬರೇದೇರೆ ಅಲ್ಲ ಪರಕ ಮಂಡದೇರೆ ಅದೇನ ಅಂತಾರಲ್ಲ ಬಂಡಗಿತ್ತಿ ಗಟ್ಟುಳಗ ಅದಿಗೆವಲ್ಲ ನೀಕಿ ಬಾಗಲ ನಿಂದ್ರಿಸಿ ಮಾತಾಡಿದ್ದಕ್ಕ ವ್ಯಾಪಾರ ಪೀಜ್ ಅಂತಾಳಂದ್ರೆ ಏನ್ ಹೇಳ್ಬೇಕು ಈಕಿಗೆ ಗಟ್ಟುಳಗ ಅದಿಗೆವ ಈಕಿ ನಡಿ ಹೋಲತ್ತ ಏನ್ ಮಾಡೋದು ನಾನು 3 ಮಕ್ಳು ಅದಾವ ನಾ 2 ಗಂಡ ಇಂತಿದ್ದೇವೆ ಸಾರು ಮಾಡಿಬಿಡ್ತೇನೆ ನಾ ಹೆಚ್ಚು 2 ತುಂಡು ಹೋಗೋದು ತಿಂದ್ಬಿಡ್ತೇವೆ ಎಲ್ಲಾರು ಕೂಡ ನೀನ ಏನ್ ಮಾಡತ್ತೀವ ಏನಿಲ್ಲ ನೋಡ್ಬೆ ಇನ್ನೂ ಇವ್ರು ಬಂದಿದ್ದಿಲ್ಲ ಕಾಯ್ಕೊಂತ ನಿಂತಿದ್ದೆ ಹುಡುಗರು ಬಂದೇ ಇಲ್ವಾ ಇಷ್ಟೊತ್ತ ಯಾಕ ಏನೋ ಗೊತ್ತಿಲ್ಲ ನಾನು ಅಡಿಗೆ ಎಲ್ಲ ಆಗೈತಿ ಅಪ್ಪ ಏನ್ ಮಾಡತ್ತಾನ ಅಪ್ಪಗ ಬಾ ಆರಾಮ ಇದ್ದಿದ್ದಿಲ್ಲ ಮಕ್ಕೊಂಡಾರ ಯವ್ವ ನೀನು ವಿಶ್ರಾಂತಿ ತಗೋಬೇ ಹಂಗೆ ದಡ ಎದ್ದು ಎಲ್ಲ ಕೆಲಸ ಮಾಡಬೇಡ ಈ ವಯಸ್ಸಕ್ಕೂ ಯಾಕೆ ಬೇಕು ಅವು ಕುರಿ ಕೋಳಿ ದನ ಆಕಳ ಯವ್ವ ಎಲ್ಲ ಕೂಡ ಮಾರಿ ಆರಾಮ ಇರಬಾರ್ದನ್ಬೇ ಖರ್ಚಿಗೆ ಇಟ್ಬೇಕಾಟ್ ರೊಕ್ಕ ನಾವು ಕೊಡ್ತೇವೆ ಅಂತ ಹೇಳೇವಲ್ಲ ಬೇವ ಹೊಲದಿಂದ ಉತ್ಪನ್ನನೂ ಬರ್ತೈತಿ ಮತ್ತೆ ಯಾಕೆ ಬೇಕವ ಇದೆಲ್ಲ ಅಂತ ನಾನು ಹಂಗಂದ್ರೆ ಹೆಂಗವ ಸಾಯಿ ಮಟನು ಎಲ್ಲ ಮಾಡಬೇಕು ಅಯ್ಯೋ ದೇವ್ರೆ ನಿಮಗೆ ಯಾರು ಹೇಳ್ತಾರೆ ನಾಳೆ ಬರ್ತೇವೆ ತಡಿ ನಾನು ಮತ್ತೆ ನಿಮ್ಮಳೆ ಕಡೆ ಮಗಳನ್ನ ಕರ್ಕೊಂಬಾಪ ನೀನು ಕರ್ಕೊಂಬರ್ತಂತು ಇಲ್ಲ ಇವ ಹೇಳವ ಈ 10-12 ವರ್ಷದೊಳಗೆ ಏನೇನೆಲ್ಲ ಬದಲಿ ಆಗಿ ಹೋತಲ್ಲ ನಮ್ಮ ಜೀವನ ಮಕ್ಕಳ ಕೈಗೆ ಬಂದು ಗಂಡಗ ವಯಸ್ಸಾತ್ ನನಗೆ ವಯಸ್ಸಾತ್ 3 ಮಕ್ಕಳು ನನಗೆ 2 ಮಕ್ಕಳು ಮೊದಲನೇದ್ದು 1 ಮಗು ಒಟ್ಟು 3 ಮಕ್ಕಳು ನನಗೆ ಬರೀ 10 ವರ್ಷ ಅಲ್ರಿ 10-12 ವರ್ಷ ಆಗೈತಿ ಎಷ್ಟೊತ್ತಾತು ಪಾವನಿನೂ ಬರಲಿಲ್ಲ ರಾಕ್ಯಾನೂ ಬರಲಿಲ್ಲ ನಮ್ಮ ಅಮೃತನೂ ಬರಲಿಲ್ಲಲ್ಲ ಅಮೃತ ಚಲೋ ಓದಾಳ ಈ ವರ್ಷ ಲಾಸ್ಟಕ್ಕೆ ಕೆಲಸ ಸಿಗುವಂಗೈತಿ ಇದೊಂದು ವರ್ಷ ಓದ್ ಮುಗೀತಂದ್ರೆ ಭಾಳ ಚಲೋ ಓದಾಳ ಇನ್ನು ನನಗೊಬ್ಬ ಮಗ ಇದ್ದ ನಿಮ್ಗೆ ಗೊತ್ತು ಅವನು ಚಲೋ ಓದ್ತಾ ಅದಾನ ಇನ್ನು ಕಡೆ ಮಗಳು ಪಾವನಿ ನನಗೆ ಅದಾದ್ಮೇಲೆ ಒಂದು ಹೆಣ್ಣು ಹುಡ್ತು ಚಲೋ ಓದಾಳ ಚಲೋ ಓದ್ತಾನೂ ಅದಾಳ ಯಾವ್ದ ಕಾಲೇಜಿಗೆ ಹೋಗ್ತಾಳ ಮಾರಾಣಿ ಕಾಲೇಜ್ ಈ ವರ್ಷ ಚಲೋ ಪಾಸ್ ಆದ್ಲಂದ್ರೆ ಗಾಡಿ ಕೊಡ್ಸು ಅಂತ ಹೇಳಾಳ ಆಕಿಗೂ ಗಾಡಿ ಬೇಕಂತ ಕೊಡಿಸ್ಬೇಕಾಗಿದ್ದೆ ಅಮೃತ ಈಗ ಬಂದೇನವ ಬಾ ಊಟ ಮಾಡ್ಬಾ ಹೊತ್ತಾಗೈತಿ ಹೂನವ ನಂದು ಹೊಟ್ಟೆ ಭಾಳ ಸ್ಥಿತಿ ಬಾ ಊಟಕ್ಕೆ ನಿಲ್ವಾ ಅಲ್ಲವಾ ನಾ ಏನ ಕೇಳ್ಬೇಕಂದು ನಿನಗೆ ಅಲ್ಲ ಇಷ್ಟು ದೊಡ್ಡಕ್ಕೆ ಆಗಿ ಹಿಂಗೆ ಅದಕ್ಕೆ ಪ್ಯಾಂಟು ಹಂಗೆ ಹಾಕೊಂತಿ ಬೇಡವ ಚೂಡಿದಾರ ಹಾಕೋ ಚಂದ ಲಕ್ಷಣ ಚಂದ ಕಾಣ್ತತಿ ಅವ ನಂಗೆ ಇವ ಚಲೋ ಅನಿಸ್ತೈತಿ ನಾಳೆ ಅಕಸ್ಮಾತ್ ನಂದೆಲ್ಲ ಓದ್ ಮುಗಿದ್ಮೇಲೆ ಜಾಬ್ ಹೊರಟ್ರು ಅವಾಗ ನಂಗೆ ಇದು ಹಾಕೊಂಡು ಹೋಗಕ್ಕೆ ನಂಗೆ ಚಲೋ ಅನಿಸ್ತೈತಿ ನಂಗೆ ಈ ಚೂಡಿದಾರ ಸೀರೆ ಉಟ್ಕೊಳಕ್ಕೆ ಇಷ್ಟ ಇಲ್ಲ ನಿಂಗೆ ಗೊತ್ತಿಲ್ಲ ಅದ್ರೊಳಗೆ ಹೆಣ್ಮಕ್ಳು ಎಷ್ಟು ಚಂದ ಕಾಂತಾರಂತೇಳಿ ನಮ್ಮ ಸಂಪ್ರದಾಯ ಅದ ಯೋ ನಾವು ಅಲ್ಲೇ ಸುಮ್ಮನಿರವ ಇದು ತಮ್ಮ ಬಂದ ತಂಗಿ ಬಂದ್ಲಾ ಇಲ್ಲವ ಇನ್ನೂ ಬಂದಿಲ್ಲ ನೋಡಿ ಇಷ್ಟೊತ್ತಾತ ನಾನು ಅವ್ರಿಗೆ ಕಾಲೇಜ್ ಕಡೆ ಹೋಗಿ ನೋಡ್ಕೊಂಬರ್ತೀನಿ ತಡಿ ಸಾಲಿ ಕಡೆ ಏನು ಹೋಗಿ ಬರ್ತೀಯಾ
ಬೇಡ, ಊಟ ಮಾಡಿ ಫಸ್ಟ್, ನಿನಗೂ ಹೊತ್ತಾಗೈತಿ. ಊಟ ಗಿಟ ಮಾಡ್ಕೊಂಡು ಹೋಗಿ ಬಾ, ಅಷ್ಟ್ರೊಳಗೆ ಬಂದ್ರೆ ಚಲೋ ಆಯ್ತು, ಇಲ್ಲ ಹೋಗಿ ನೋಡ್ಕೊಂಡ್ ಬರುವಂತೆ. ಸರಿ ಬಾ, ಊಟಕ್ಕೆ ನೀಡು ಬಾ.